ಸ್ನೇಹಿತರೆ, ಬನ್ನಿ ಕೊಲೋಸಿಯಂ ಇಟಲಿಯಲ್ಲಿರುವ ರೋಮ್ನ ಮಹಾ ಐತಿಹಾಸಿಕ ಅದ್ಭುತದ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ರೋಮ್ ನಗರದಲ್ಲಿರುವ ಕೊಲೋಸಿಯಂ ವಿಶ್ವದ ಅತ್ಯಂತ ಪ್ರಸಿದ್ಧ ಪುರಾತನ ಕ್ರೀಡಾಂಗಣಗಳಲ್ಲಿ ಒಂದು. ಇದು ಸುಮಾರು ಕ್ರಿಸ್ತಶಕ 80ರಲ್ಲಿ ನಿರ್ಮಿಸಲಾಯಿತು. ಇದನ್ನು ರೋಮನ್ ಸಾಮ್ರಾಟರಾದ ವೆಸ್ಪಿಯನ್ ಮತ್ತು ಅವರ ಮಗ ಟೀಟುಸ್ ನಿರ್ಮಿಸಿದರು. ಕೊಲೋಸಿಯಂ ಸುಮಾರು 50,000ದಿಂದ 65,000 ಜನರನ್ನು ಒಳಗೊಂಡುಕೊಳ್ಳುವಷ್ಟು ದೊಡ್ಡದಾಗಿತ್ತು. ಇಲ್ಲಿ ಪ್ರಾಚೀನ ಕಾಲದಲ್ಲಿ ಗ್ಲಾಡಿಯೇಟರ್ ಯುದ್ಧಗಳು, ಪ್ರಾಣಿಗಳ ಜೊತೆಗಿನ ಹೋರಾಟಗಳು ಮತ್ತು ವಿವಿಧ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಆ ಕಾಲದಲ್ಲಿ ಗ್ಲಾಡಿಯೇಟರ್ಗಳು ಎಂದರೆ ಯೋಧರು. ಅವರು ತಮ್ಮ ಧೈರ್ಯವನ್ನು ಮತ್ತು ಶೌರ್ಯವನ್ನು ತೋರಿಸಲು ಜನರ ಮುಂದೆ ಹೋರಾಡುತ್ತಿದ್ದರು. ಈ ಹೋರಾಟಗಳನ್ನು ನೋಡಲು ಸಾವಿರಾರು ಜನರು ಕೊಲೋಸಿಯಂಗೆ ಬರುತ್ತಿದ್ದರು. ಹಾಗೆ ಈ ಭವ್ಯ ಕಟ್ಟಡವನ್ನು ಕಲ್ಲು, ಕಾಂಕ್ರೀಟ್ ಮತ್ತು ಮರಳು ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಸುಮಾರು 2,000 ವರ್ಷಗಳ ನಂತರವೂ ಇದು ಇನ್ನೂ ಬಲವಾಗಿ ನಿಂತಿದೆ. ಇಂದು ಕೊಲೋಸಿಯಂ ಇಟಲಿಯ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಭೇಟಿ ನೀಡಿ ರೋಮನ್ ಸಾಮ್ರಾಜ್ಯದ ಮಹಿಮೆ ಮತ್ತು ಇತಿಹಾಸವನ್ನ ನೋಡುತ್ತಾರೆ. ಕೊಲೋಸಿಯಂ ಕೇವಲ ಒಂದು ಕಟ್ಟಡವಲ್ಲ, ಇದು ಪ್ರಾಚೀನ ರೋಮ್ನ ಸಂಸ್ಕೃತಿ, ಶಕ್ತಿ ಮತ್ತು ವಾಸ್ತುಶಿಲ್ಪದ ಮಹತ್ವವನ್ನು ಪ್ರತಿಬಿಂಬಿಸುವ ಅದ್ಭುತ ಸ್ಮಾರಕವಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ.